ಚಿನ್ನ ಆಮದು ಮಾಡಿಕೊಳ್ಳುವವರಿಗೆ ಇದೀಗ ಶಾಕಿಂಗ್ ಸುದ್ದಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಚಿನ್ನ ಬೆಳ್ಳಿ ಆಮದು ಮೇಲಿನ ಸುಂಕ ಹೆಚ್ಚಿಸಿದೆ ಕೇಂದ್ರ ಸರ್ಕಾರ. ವಿದೇಶದಿಂದ ಆಮದಾಗುವಂತಹ ಚಿನ್ನ ಇರಬಹುದು, ಬೆಳ್ಳಿ ಇದೆಲ್ಲದರ ಮೇಲೆ ಈಗ ಸುಂಕ ಕೂಡ ಹೆಚ್ಚಳ ಮಾಡಲಾಗ್ತಾ ಇದೆ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಆದೇಶ. ಚಿನ್ನ 1 ವರ್ಷ ಖರೀದಿ ಮಾಡಬೇಡಿ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಈಗಾಗಲೇ ಕರೆ ಕೊಟ್ಟಿದ್ರು. ಈಗ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಆಮದು ಸುಂಕ ಶೇಕಡಾ 6ರಿಂದ 15ಕ್ಕೆ ಏರಿಕೆ ಆಗಿದೆ. ಹಾಗಾಗಿ ಬಹುಶಃ ಯಾರು ಕೂಡ ಖರೀದಿ ಮಾಡಬೇಡಿ ಅನ್ನುವಂಥದ್ದು ಕರೆ ಕೊಟ್ಟಿದ್ರು. ಮುಂಚಿತವಾಗಿಯೇ ಸೂಚನೆ ಕೊಟ್ಟಿದ್ರು. ಈಗ ಚಿನ್ನ ಆಮದು ಯಾರೆಲ್ಲ ಮಾಡ್ಕೊಳ್ತಾ ಇದ್ರಲ್ಲ ಅಂಥವರಿಗೆ ಒಂದು ಶಾಕಿಂಗ್ ಸುದ್ದಿ ಕೊಟ್ಟಿದೆ. ಅದು ಕೂಡ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ. ಚಿನ್ನ ಬೆಳ್ಳಿ ಆಮದು ಮೇಲಿನ ಸುಂಕ ಕೂಡ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಈಗಾಗಲೇ ಪ್ರಧಾನಿ ಮೋದಿ ಅವರು ಮೊನ್ನೆ ಅಷ್ಟೇ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಇದೆಲ್ಲವೂ ಕೂಡ ಬೆಲೆ ಏರಿಕೆ ಆಗುತ್ತೆ. ಹಾಗಾಗಿ ಕನಿಷ್ಠ ಪಕ್ಷ 1 ವರ್ಷ ಯಾರು ಕೂಡ ಚಿನ್ನ ಖರೀದಿ ಮಾಡ್ಲಿಕ್ಕೆ ಹೋಗಲೇಬೇಡಿ ಅಂತ ಹೇಳಿ. ಈಗ ಏನಕ್ಕೆ ಈ ರೀತಿಯಾಗಿ ಹೇಳಿರಬಹುದು ಅನ್ನೋಂಥದ್ದು ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು. ಈಗ ಗೊತ್ತಾಗ್ತಾ ಇದೆ, ಇಲ್ಲಿ ಚಿನ್ನ ಮತ್ತೆ ಬೆಳ್ಳಿ ಮೇಲಿನ ಆಮದು ಸುಂಕ ಇದೆಯಲ್ಲ ಅದು ಶೇಕಡ 6% ಇದ್ದಿದ್ದು ಈಗ 15%ಗೆ ಏರಿಕೆ ಮಾಡಲಾಗಿದೆ. ಹಾಗಾಗಿ ಯಾರು ಕೂಡ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿ ಕರೆ ಕೊಟ್ಟಿದ್ರು. ಈಗ ವಿದೇಶದಿಂದ ಆಮದಾಗುವಂತಹ ಚಿನ್ನ ಬೆಳ್ಳಿ ಮೇಲಿನ ಸುಂಕ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಮಾಡಲಾಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದ ಒಂದು ಆದೇಶ ಇದು. ಇದೇ ಒಂದು ನಿಟ್ಟಿನಲ್ಲಿ ಅಥವಾ ಇದೇ ಒಂದು ಉದ್ದೇಶದಿಂದ ಪ್ರಧಾನಿ ಮೋದಿ ಅವರು ಮೊನ್ನೆ ಅಷ್ಟೇ ಕರೆ ಕೊಟ್ಟಿದ್ರು ದೇಶದ ಜನರಿಗೆ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿ. ಅದು ಇದೇ ಕಾರಣಕ್ಕೋಸ್ಕರ. ಇನ್ನು ಬೇರೆ ಬೇರೆ ವಿಚಾರವೂ ಇರ್ಬೋದು. ಅವತ್ತು ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ನಾವು ದೇಶದ ಜನರು ತಯಾರಾಗಿರಬೇಕು, ಎಲ್ಲದಕ್ಕೂ ಕೂಡ ಸಿದ್ಧರಾಗಿರಿ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿ ಹಿಂಡು ಕೊಟ್ಟಿದ್ರು. ಎಲ್ಲರಿಗೂ ಕೂಡ ಅಲರ್ಟ್ ಮಾಡಿದ್ರು, ಎಚ್ಚೆತ್ತರಿಸಿದ್ರು ಎಲ್ಲರಿಗೂ ಕೂಡ. ಈಗ ಚಿನ್ನ 1 ವರ್ಷ ಖರೀದಿ ಮಾಡಬೇಡಿ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಏನೋ ಕರೆ ಕೊಟ್ಟಿದ್ರು. ಅದಾದ ನಂತರ ಈ ರೀತಿಯಾಗಿ ಬರ್ತಾ ಇರುವಂತ ಮಾಹಿತಿ ಅಂತಂದ್ರೆ ಸುಂಕವನ್ನ ಹೆಚ್ಚಳ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಅಂತ. ವಿದೇಶದಿಂದ ಯಾವುದೆಲ್ಲ ಆಮದಾಗ್ತಾ ಇತ್ತು ಚಿನ್ನ ಬೆಳ್ಳಿ ಇದರ ಮೇಲೆ ಈಗ ಸುಂಕ ಜಾಸ್ತಿ ಮಾಡಲಾಗ್ತಾ ಇದೆ. 6% ಇದ್ದಿದ್ದಂತಹ ಸುಂಕವನ್ನ ಈಗ 15%ಗೆ ಏರಿಕೆ ಮಾಡಿದ್ದಾರೆ.